भगवत्पादं शङ्करं वदोक्षरं शङ्करं शङ्कराचार्यं केशवं बादरायणं सूत्रभाष्यकृतो वन्दे श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्पदायज्ञं संयमेन्द्रं सदा सद्गुरुं सच्चिदानन्दं सदाचारं समाश्रये। श्री सच्चिदानन्देन सरस्वती महासद्गुरुभ्यो नमः। अधीः भगवो ब्रह्म ಯಾವ್ದಪ್ಪ ತತಃ ಅಸ್ಮಾಕಂ ಜೀವನಂ ಭವಿಷ್ಯತಿ ಇತಿ. अतः अस्माकं जीवनं भविष्यति इति। ಯಜ್ಞಕ್ಕೆ ಹೋದ್ರೆ ಯಜ್ಞ ಬೇಕಾಷ್ಟು ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಮೇಲೆ ನಮ್ಮ ಜೀವನ ಚೆನ್ನಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆ ದುಡ್ಡು ಕೊಡ್ತಾನೆ? ಧನಲಾಭೇಚ ಕಾರಣವಾ. ಧನಲಾಭೇ ಚ ಕಾರಣಮಾಹ. ಯಾಕೆ ದುಡ್ಡು ಅಂತ ಕೊಡ್ತಾನೆ ಅವನು? ದುಡ್ಡು ಕೊಡೋ ಕಾರಣ ಏನು? ಅವನು ಹೆಂಗ್ ದುಡ್ಡು ಸಿಕ್ಕೊಡುತ್ತೆ ಅಂತ ಕೇಳಿದ್ರೆ, ರಾಜಾಸೋ ನಾತಿ ದೂರೇ ಸ್ಥಾನೇ ಯಕ್ಷತೆ. ರಾಜಾಸೋ ನಾತಿ ದೂರೇ ಸ್ಥಾನೇ ಯಕ್ಷ್ಯತೆ. ಈ ರಾಜ ದೂರ ಅಲ್ಲದೇ ಇರೋ ಜಾಗ, ಅತಿ ದೂರ, ತುಂಬಾ ದೂರ ಅಲ್ಲ, ಸಮೀಪದಲ್ಲಿ ಅಂತ ಹತ್ತಿರದಲ್ಲಿಯೇ ರಾಜ ಯಜ್ಞ ಮಾಡ್ತಾ ಇದ್ದಾನೆ. ಇನ್ನೇನ್ ನಡ್ಕೊಂಡು ಹೋಗ್ಬೋದು, ವಾಕಬಲ್ ಡಿಸ್ಟೆನ್ಸ್, ಒಂದ್ 2-3 ಕಿಲೋಮೀಟರ್. ಆ ಜಾಗದಲ್ಲಿಯೇ ರಾಜ ಯಜ್ಞ ಮಾಡ್ತಾ ಇದ್ದಾನೆ. ಯಜಮಾನತ್ವ ತಸ್ಯ ಆತ್ಮನೇ ಪದಂ. ಯಜಮಾನತ್ವಾ ತಸ್ಯ ಆತ್ಮನೇ ಪದಂ. ರಾಜಾಸು ಯಜತಿ ಅಂತ ಹೇಳಿಲ್ಲ, ರಾಜಾಸು ಯಕ್ಷ್ಯತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವನೇ ಯಜಮಾನ ಆಗಿ ತನ್ನ ಫಲಕ್ಕಾಗಿ ಮಾಡ್ತಾ ಇರೋದು ಯಕ್ಷ್ಯತೆ. ಅನ್ಯಸ್ಮಿ ಕರೋತಿ ರಾಜಾಸು ಯಜತಿ. ಯಜತೆ ಅಂದ್ರೆ ತನಗಾಗಿ ಮಾಡೋದು, ಯಜತಿ ಮಾಡೋದು. ಸಂವಿಧೋ ಯಜತಿ, ಯಾರೋ ಧ್ವರಿಯು ಯಾರಿಗಾರು ಮಾಡ್ತಾನೆ? ಯಜಮಾನಾಯ. ಪಂಚಪ್ರಯಾಜ. ರಾಜಾಸು ಯಕ್ಷ್ಯತೆ ಯಕ್ಷ್ಯತೆ ಯಜತೆ. ಆತ್ಮೇಯ ಪ್ರಯೋಗ ಅಂದ್ರೆ ಆತ್ಮನೇ ಪದ್ಯತೆ ಇತಿ ಆತ್ಮನೇ ಪದಂ. ತನಗಾಗಿ ಫಲ ಬರುವಾಗ ಆತ್ಮನೇ ಪದ. ಪರಸ್ಮೈ ಅನ್ಯಸ್ಮೈ ಪದ್ಯತೆ ಇತಿ ಪರಸ್ಮೈ ಪದಂ. ಸಚ ರಾಜ ಮಾಂ ಪಾತ್ರಮುಪಲಭ್ಯ. ಸ ಚ ರಾಜ ಮಾಂ ಪಾತ್ರಮುಪಲಭ್ಯ. ಸರ್ವೈರಾತ್ಮಯುಜ್ಯೈಃ ಋತ್ವಿಕರ್ಮಭಿಃ. ಸರ್ವೈರಾತ್ಮಯುಜ್ಯೈಃ ಋತ್ವಿಕರ್ಮಭಿಃ. ಋತ್ವಿಕರ್ಮ ಪ್ರಯೋಜನಾಯ ಇತ್ಯರ್ಥಃ. ಋತ್ವಿಕರ್ಮ ಪ್ರಯೋಜನಾಯ ಇತ್ಯರ್ಥಃ. ಆ ರಾಜನಾದರೋ ನನ್ನನ್ನ ಪಾತ್ರನಾದವನು, ಯೋಗ್ಯನಾದವನು, ಎಲ್ಲಾ ಅರ್ಥಕ್ಕೂ ಅರ್ಹ ಇವನು ಅಂದ್ರೆ ಉದ್ಘಾತಗಳಲ್ಲ ಅಷ್ಟೇ, ಧ್ವರಿಗಣ ಹೋತಗಳದಲ್ಲ. ಇದನ್ನು ಕಂಡವನಾಗಿ ಅರ್ಥಕರ್ಮದಿಂದ ನನ್ನನ್ನು ಕೂಡಿಸ್ಕೊಂಡು ನನ್ನ ಮಾಡಿಸ್ಕೊತಾನೆ. ಆ ಪ್ರಯೋಜನಕ್ಕಾಗಿ ನನ್ನ ಸೇರಿಸ್ಕೊತಾನೆ, ನಂಗೆ ಬೇಕಾಷ್ಟು ಕೊಡ್ತಾನೆ, ನಂಗೆ ಕಾನ್ಫಿಡೆನ್ಸ್ ಇದೆ. ನಂಗೆ ಏನಾದ್ರು ಒಂದು ಕಿಂಚಿತ್ತು ಕೊಟ್ರೆ ನಾನು ತಿನ್ಕೊಂಡು ಹೋಗ್ಬೋದು ಅಂತ ಗಟ್ಟಿಟ್ಟಿಟ್ಕೊಂಡು ನೋಡಿದಾನೆ. ಚೆನ್ನಾಗಿತ್ತು ಕಾಣಿದೆ, ನನ್ನೇ ಚೆನ್ನಾಗಿ ಖಾರ ಆಗಿತ್ತು ಕಾಣುತ್ತೆ. ಒಗ್ಗರಣೆ ಗಿಗ್ಗರಣೆ ಚೆನ್ನಾಗಿ ಹಾಕಿದ್ದ, ಮಾವಟಿಗ ಚೆನ್ನಾಗಿ ಖಾರವಾಗಿದಾಗಿ, ಪುಳಿ ಖಾರ ಚೆನ್ನಾಗಿ ಮುಂದಿತ್ತದ ಏನೋ, ಚಪ್ಪಸ್ಕೊಂಡು ತಿಂದಿದ್ದಾನೆ. ಚೂರು ಕೊಟ್ರೆ ಪರವಾಗಿಲ್ಲ, ತಿನ್ಕೊಂಡು ಹೋಗ್ತೀನಿ ಅಂತ. ಪಾಪ ಆ ಚಿಕ್ಕ ಹುಡುಗಿಗೆ ತಿನ್ನಕ್ಕೆ ಕೊಡಲ್ಲ, ಇವನೇ ಹೊಟ್ಟೆ ಬಾಕ ತಿಂದಾನೆ. ಹಂಗ್ ಕೊಡೋದೇ ನಾನೇನು ತಿಂದಾನೆ ಮತ್ತೆ ಕೊಡುದು. ವೃಣೀತ ವೃಣೆ ಮಾಡಿ ಅವನು ಅರೆ ಪಾಪ ಹೆಂಡತಿ ಸಂಜಾಯ ವಾಚ. ಸಂಜಾಯ ಉವಾಚ. ಅಂತಪತೆ ಇಮ ಏವ ಕುಲ್ಮಾಷಾಃ. ಇಮ ಏವ ಕುಲ್ಮಾಷಾಃ ಇತಿ ತಾನ್ ಖಾದಿತ್ವಾ ತಮಂ ಯಜ್ಞಂ ವಿತತಮೇಯಾಯ. ಯಜ್ಞಂ ವಿತತಮೇಯಾಯ. ಸಂಜಾಯೋ ವಾಚ ಅಂತಪತ ಇಮ ಏವ ಕುಲ್ಮಾಷಾಃ ಇತಿ ತಾನ್ ಖಾದಿತ್ವಾ ಅಮಂ ಯಜ್ಞಂ ವಿತತಮೇಯಾಯ. ತಂ ಜಾಯ ಉವಾಚ ಹಂತ ಪತೆ ಇಮೆ ಏವ ಕುಲ್ಮಾಷಾಃ ಇತಿ ತಾನ್ ಖಾದಿತ್ವಾ ಅಮುಂ ಯಜ್ಞಂ ವಿತತಂ ಇಯಾಯ. ವಿತತಂ ಇಯಾಯ. ವಿತತಂ ಇಯಾಯ ಅದು ಏನಂತ? ವಿತತಂ ಇಯಾಯ ಅಂದ್ರ ಅಷ್ಟಾಗುತ್ತೆ. ಅವನನ್ನು ಕುರಿತು, ಅವನನ್ನ ಅಂದ್ರೆ ಗಂಡನನ್ನು ಕುರಿತು ಜಾಯ ವಾಚ. ಅವನ ಹೆಂಡತಿ ಪಾಪ ಆಟಿಕೆ, ಚಿಕ್ಕ ಹುಡುಗಿ, ಇನ್ನು 8-10 ವರ್ಷ ಪಾಪ, ಸಣ್ಣ ಹುಡುಗಿ ಇನ್ನು ಲಂಗ ದಾವಣಿ ಹಾಕೊಂಡು ಓಡಾಡೋ ಹುಡುಗಿ ಪಾಪ ಅವಳು. ಇನ್ನು ಸೀರೆ ಉಡೋಕ್ಕೂ ಬರ್ತಾ ಇತ್ತೋ ಇಲ್ವೋ.
ರಂಗ ಹಾಕೊಂಡು ಓಡಾಡುದು. ಆ ಹುಡುಗಿ ಹೇಳ್ತಿದ್ದಾಳೆ, ಹಂತಾಪ ಆಲಿಪ್ಪ ಕತೆ ಗಂಡನೇ, ಇಮೇ ಏವ ಕುಲ್ಮಾಶ, ನೀನೇ ಕೊಟ್ಟ ಈ ಕುಲ್ಮಾಶಗಳು ಇದೆಯಪ್ಪ, ಹಲಸಿಂದಿ ಕಾಳುಗಳು, ಈ ಉಶ್ಲಿಗಳು ಇದೆಯೇ ನೆನ್ನೆ ಕೊಟ್ಟಿದ್ದು, ಅದನ್ನೇ ತಗೋಪ್ಪ ಅಂತ ಹೇಳಿ ಕೊಟ್ಬಿಟ್ರು. ಗಂಟು ಹಾಕಿ ಕೊಟ್ಟಿದ್ದು ಅದೇ ಕೊಟ್ರು. ಅದು ಆಸೆ ಬಂದಿತ್ತು. ಬಟ್ಟೆ ಬೇರೆ ಕಟ್ಟಿದ್ಲು, ಎಷ್ಟು ವಾಸನೆ. ಇವನ ಉಚ್ಚಿಷ್ಟ, ಮಾವಟಿಗನ ಉಚ್ಚಿಷ್ಟ, ತನ್ನ ಉಚ್ಚಿಷ್ಟ ಪರಿಯುಷಿತ, ಉಚ್ಚಿಷ್ಟ ಪರಿಯುಷಿತ ಅಂತ ಭೋಜನ. ಯಪ್ಪಾ ಕಸ್ಯ ಉಚ್ಚಿಷ್ಟ ಪೂರ್ವಂ ಇಭ್ಯಸ್ಯ ಉಚ್ಚಿಷ್ಟಂ ಪೂರ್ವಂ ಖಾದಿತ್ವ ಸ್ವಕೀಯಮಿಚ್ಛಿಷ್ಟಂ ಸ್ವಯಮಪಿ ಖಾದಿತ್ವ ಅರ್ಧಂ ಶ್ವಃ ದತ್ತವಾನ್, ಅರ್ಧಂ ಪತ್ನ್ಯೈ ದತ್ತವಾನ್, ಜಾಯಾಯಿ ಖಾದಾ ಇತಿ ದತ್ತವಾನ್, ಪರಂತು ಸಾ ನ ಖಾದಿತವತಿ. ಕುತಃ ಪೂರ್ವಮೇವ ಸುಭಿಕ್ಷಾ ಆಸೀತ್ ಸಾ सम्यक् उत्तमम् अन्नं सा खादितवती. कस्मिंश्चित् गृहं प्रविश्य तस्मिन् गृहे कश्चन गृहस्थः बालिका आगतवती, एषा गृहिणी ऋषे पत्नी आगतवती इति मत्वा तस्यै समृद्धं भूयिष्ठमन्नं दत्तवन्तः. सा खादित्वा सुप्ता आसीत्. पतिः यद् दत्तवान् तथैव निक्षिप्तवती. सा जानाति एषः पदे पदे पृच्छति, किमपि देहि किमपि देहि किमपि देहि पृच्छति. सा जानाति ಕೊಡು 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 ಕೇಳ್ತಾನೆ, ಗೊತ್ತು ಈ ಗಂಡಂಗೆ ತಿನ್ನೋದೇ ಜಪಲ, ಏನಾದ್ರು ಬಾಯಾಡ್ತಾ ಇರ್ಬೇಕು ಅಂತ. ಅದಕ್ಕೋಸ್ಕರ ಗಂಟಿಟ್ಟಿದ್ಲು. ಇದೇಪ್ಪ ಇದೇ ತಗೊಳಪ್ಪ ಅಂತ ಹೇಳಿ ಕೊಟ್ಟ. ತಾನು ಖಾದಿ ಪೂರ್ತಿ ಹೊಡೆದ ಒಬ್ರೆ. ಅಷ್ಟು ತಿಂದು ಈ ವಿತತಂ ಯಜ್ಞಂ, ಈ ಹರ್ಕೊಂಡ ಯಜ್ಞ ಅಷ್ಟನ್ನು ಅದಕ್ಕೆ ಅಲ್ಲಿ ಹೊರಟೋದ, ಹೆಂಡತಿ ಕರ್ಕೊಂಡು ಹೋದ. ಏ ಮುಕ್ತವಂತಂ ಜಾಯ ವಾಚ, ಈ ರೀತಿ ಏನಾದ್ರು ಸೂ ಕೊಟ್ರೆ, ಅನ್ನ ಇದ್ರೆ ನಾವು ಇದು ಹಾಸಿಗೆ ಬಿಡ್ತಾ ಇದ್ದಾರೆ. ಈ ಹಲ್ಲು ಉಜ್ಜಿಲ ಪುಣ್ಯಾತ್ಮ ಹಾಸಿಗೆ ಬಿಟ್ಟು ನಿದ್ದೆ ಬಿಟ್ಟು ಹೇಳ್ತಿರ್ಬೇಕಾದ್ರೆ ಹಸಿವೋ ಹಸಿವೋ ಹೊಟ್ಟೆ ಹೊಡ್ಕೊತಾ ಇದ್ದಾರೆ. ಏನ್ ಮನೆ ಅವನು ಈ ತೀರಾಗ ಬಹಳ ಕಷ್ಟ, ಚೀಪ್ ಇದು. ಎದ್ದು ಸ್ನಾನ ಅನ್ನಿಕ ಅನುಷ್ಠಾನ ಮಾಡಿ 9 ಗಂಟೆಗೆ ಆದ್ರೂ ಕೇಳಿದ್ರೆ ಅವ್ರ ಅರ್ಥ ಆಯ್ತು. ತಿನ್ನಿ ಎದ್ಬಿಡ್ಲೆ 5 ಗಂಟೆಗೆ ತಿನ್ನದ. ये मध्यस्थे विनिक्षिप्ताः त्वया कुल्माषाः इति. ವಿನಿಕ್ಷಿಪ್ತಾಃ, ನನ್ನ ಕೈಯಲ್ಲೇ ನೀನು ನೆನ್ನೆ ಇಟ್ಟಿದ್ಯಲ್ಲಪ್ಪ, ತಗೊಂಡು ಕೊಟ್ಟಿದ್ಯಲ್ಲಪ್ಪ, ಅದಷ್ಟು ಹಂಗೆ ಇಟ್ಟಿದ್ದೀನಿ, ನಾನು ಒಂದು ಕಾಳು ಬಾಯಿಗೆ ಹಾಕೊಂಡಿಲ್ಲ, ತಗೊಳ್ಳಿಪ್ಪ ನೀವೇ ತಿನ್ನಿ, ಆಯ್ತು ನಿಮ್ಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಗಂಡಂಗೆ ಕೊಟ್ಲು. ಅಷ್ಟನ್ನು ಪಾಪ ಅವನು ತಾನ್ ಖಾದಿತ್ವ ಅವಂ ಯಜ್ಞಂ ರಾಜ್ಞೋ ವಿತತಂ ವಿಸ್ತಾರಿತಂ ಮೃತ್ಯುಭಿ ಏಯಾಯ. ಅವು ಅಷ್ಟನ್ನು ಹೊಡೆದು ಪೂರ್ತಿ ಒರೆಸಿ ತಿಂದು ಚೆನ್ನಾಗಿ ನೀರು ಕುಡಿದು ಅಲ್ಲಿಂದ ರಾಜ ಹರಡಿದ್ದಾಗಿರುವ ಆ ಯಜ್ಞಕ್ಕೆ ಹೊರಟು ಹೋದ. ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೆಂಡತಿನ ಕರ್ಕೊಂಡು ಹೋದ. ಸ್ತೋಷ್ಯಮಾಣಾನುಪೋಪ ವಿವೇಶ ಸ ಪ್ರಸ್ತೋತಾರಮುವಾಚ. ಪ್ರಸ್ತೋತರ್ಯಾ ದೇವತಾ ಪ್ರಸ್ತಾವಮನ್ಮಾಯಸ್ತಾ ತಾಂಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾ ತೇ ವಿಪತಿಷ್ಯತಿ. ಪ್ರಸ್ತೋತರ್ಯಾ ದೇವತಾ ಪ್ರಸ್ತಾವಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾ ತೇ ವ್ಯಪತಿಷ್ಯತೀತಿ. ತತ್ರ ಉದ್ಗಾತೃನ್ ಆಸ್ತಾವೆ ಸ್ತೋಷ್ಯಮಾಣಾದ್ ಉಪೋಪವಿವೇಶ ಸಹ ಹ ಪ್ರಸ್ತೋತಾರಂ ಉವಾಚ. ಪ್ರಸ್ತೋತಃ ಯಾ ದೇವತಾ ಪ್ರಸ್ತಾವಂ ಅನ್ವಾಯತ್ತ ತಾಂ ಚೇತ್ ಅವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾ ತೇ ವ್ಯಪತಿಷ್ಯತಿ ಇತಿ. ತತ್ರ ಅಲ್ಲಿ ಯಜ್ಞಕ್ಕೆ ಹೋದ್ಮೇಲೆ ಉದ್ಗಾತ ಆಸ್ತಾವೆ, ಉದ್ಗಾತ ಗಣದವರು ಎಲ್ಲಿ ಕೂರ್ತಾರೋ, ಸೋಮಯಾಗದಲ್ಲಿ ಒಂದೊಂದು ಗಣದವರು ಒಂದೊಂದು ಕಡೆ ಕೂತಿರ್ತಾರೆ. ಅಧ್ವರಿ ಗಣದವರು ಅಗ್ನಿ ಹತ್ತಿರ್ತಾರೆ, ಹೋತ ಗಣದವರು ಗಾರ್ಭತಿ ಸಮೀಪ ಹತ್ತ ಇರ್ತಾರೆ, ಇವರು ಹವಿರ್ದಾನ ಮಂಟಪ ಹತ್ತ ಅಲ್ಲಿರ್ತಾರೆ ಸಾಮಾನ್ಯವಾಗಿ.
ಬ್ರಹ್ಮಗಣದವರು ಬ್ರಹ್ಮದಲ್ಲಿ ಓಡಾಡ್ತಾನೆ ಇರ್ತಾರೆ. ಈ ಉದ್ಗಾಸ ಆಸ್ತಾವೆ ಉದ್ಗಾಸಗಳೆಲ್ಲರೂ ಕೂಡ ಕೂತ್ಕೊಳ್ಳುವ ಜಾಗ ಇದೆಯಲ್ಲ, ಸ್ತೋತ್ರ ಮಾಡುವ ಜಾಗ, ಅಲ್ಲಿಗೆ ಬಂದ. ಸೀದಾ ಅಲ್ಲಿಗೆ ಬಂದ್ಬಿಟ್ಟು ಒಬ್ಬೊಬ್ಬ ಹತ್ತು ಬಂದು ಕೂತ್ಕೊಂಡು ಸಹ ಅವನು ಫಸ್ಟ್ ಪ್ರಸ್ತೋತ್ರವನ್ನ ಅಡ್ರೆಸ್ ಮಾಡ್ತಾ ಅವನನ್ನ ಸಂಬೋಧನೆ ಮಾಡುತ್ತಾ ವಾಚ ಹೇಳಿದನು, ಹೇ ಪ್ರಸ್ತೋತಃ. ಪ್ರಸ್ತೋತ ಸಂಬೋಧನೆ ಅದು ಎಲಿ ಪ್ರಸ್ತೋತ್ರವೇ. ಪ್ರಸ್ತೋತ್ರನೋ ಇದು ಸಾಮವೇದದ ಒಬ್ಬ ಋತ್ವಿಜ. ಅವನು ಸಾಮವೇದಕ್ಕೆ ಸೇರಿದಂತಹ 4 ಜನ ಉದ್ಗಾಸರು, ಪ್ರಸ್ತೋತರು, ಪ್ರತಿಹರ್ತರು, ಸುಬ್ರಹ್ಮಣ್ಯ ಅಂತ 4 ಜನ ಋತ್ವಿಜರು. 4 ಜನ ಋತ್ವಿಜರಲ್ಲಿ 3 ಜನ ಬಹಳ ಇಂಪಾರ್ಟೆಂಟ್. ಉದ್ಗಾಸರು, ಪ್ರಸ್ತೋತರು, ಪ್ರತಿಹರ್ತರು ಬಹಳ ಮುಖ್ಯ. ಹಾಗಾಗಿ ಆ ಪ್ರಸ್ತೋತರು ಎಲ್ಲಿ ಕೂತಿರ್ತಾರೆ, ಪ್ರಸ್ತೋತರು ಉದ್ಗಾಸರು ಪ್ರತಿಹರ್ತರು ಕೂತಿರ್ತಾರೆ, ಆ ಜಾಗಕ್ಕೆ ಬಂದು ಎಲ್ಲಿ ಪ್ರಸ್ತೋತ್ರವೇ. ಯಾ ದೇವತಾ ಪ್ರಸ್ತಾವ ಮನ್ಮಾಯತ್ತ. ನಿನ್ನ ಪ್ರಸ್ತಾವಕ್ಕೆ ಒಂದು ದೇವತೆ ಉಂಟು ಕಣಪ್ಪ. ಆ ದೇವತೆಯು ಯಾವುದು ಆಗಿದೆಯೋ ಅದನ್ನ ನೀನು ತಿಳಿಯದೇನೆಯೇ, ಗೊತ್ತು ಮಾಡಿಕೊಳ್ಳದೇನೆಯೇ ನಿನ್ನ ಪ್ರಸ್ತಾವವನ್ನ ಗಾನ ಮಾಡುತ್ತಿದ್ದರೆ, ಅಂದ್ರೆ ಋಗ್ಮಂತ್ರಕ್ಕೆ ಗಾನವನ್ನು ಮಾಡುತ್ತಿದ್ದರೆ ನಿನ್ನ ತಲೆ ಬಿದ್ದೋಗತ್ತೆ ಅಂದ. ತತ್ರ ಗತ್ವಾ ಉದ್ಗಾಸೃನ್ ಪುರುಷಾನ್ ಆಗತ್ಯ ಅಸ್ಮಿನ್ನಿತಿ ಆಸ್ತಾವಃ. ಉದ್ಗಾತೃಪುರುಷನ್ ಆಗತ್ಯ ಸ್ತುವಂತಿ ಅಸ್ಮಿನ್ ಆಸ್ತಾವಃ. ಅಲ್ಲಿ ಗತ್ಯ ಯಜ್ಞಕ್ಕೆ ಹೋಗಿ ಆ ಉದ್ಗಾತ ಪುರುಷರನ್ನು ನೋಡಿ ಅಲ್ಲಿಗೆ ಬಂದು ಎಲ್ಲಿ ಉದ್ಗಾತ ಪುರುಷರು ಗಾನ ಮಾಡುತ್ತಾರೋ, ಸೋಮಯಾಗದ ಅವ್ರಿಗೊಂದು ಜಾಗ ಇರುತ್ತೆ. ಆ ಉದ್ಗಾತ ಪುರುಷದವರು ಗಾನ ಮಾಡುವ ಜಾಗಕ್ಕೆ ಬಂದು ಅಲ್ಲಿ ಬಂದು ಕೂತ್ಕೊಂಡ. ಮಾಡ್ತೀನಿ ಇವರಿಗೆ ಪೂಜೆನ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಕೂತ್ಕೊಂಡ. ತಸ್ಮಿನ್ ಆಸ್ತಾವೇ ಸ್ತೋಷ್ಯಮಾನಾನ್ ಉಪೋಪವಿವೇಶ. ತಸ್ಮಿನ್ ಆಸ್ತಾವೇ ಸ್ತೋಷ್ಯಮಾನಾನ್ ಉಪೋಪವಿವೇಶ. ಸಮೀಪೆ ಉಪವಿಷ್ಟಃ ತೇಷಾಂ. ಸಮೀಪೆ ಉಪವಿಷ್ಟಃ ತೇಷಾಂ ಇತ್ಯರ್ಥಃ. ಆಸ್ತಾವ ಜಾಗದಲ್ಲಿ ಅವರೆಲ್ಲ ಸ್ತೋತ್ರ ಮಾಡುತ್ತಿರುವಾಗ ಆ ಸಮೀಪಕ್ಕೆ 1 ಮೀಟರ್ ದೂರ ಬಂದು ಕೂತ್ಕೊಂಡಿದ್ದಾರೆ. ಅವರಿಗೂ 1 ಮೀಟರ್ ಅಲ್ಲಿ ಬಂದು ಕೂತ್ಕೊಂಡವನೇ ಏನ್ ಮಾಡ್ದ? ಉಪವಿಶ್ಯ ಸಹ ಹೇಳೋ ಉಪವಿಶ್ಯ ಪ್ರಸ್ತೋತಾರಂ ಉವಾಚ. ಹತ್ತಕ್ಕೆ ಬಂದು ಕೂತ್ಕೊಂಡು ಪ್ರಸ್ತೋತ್ರವನ್ನು ಕುರಿತು ಹೇಳಿದಂತೆ. ಪ್ರಸ್ತೋತ್ರದ ಒಬ್ಬ ಋತ್ವಿಜ, ಅವನು ಸಾಮಗಾನ ಮಾಡುವಂಥವನು. ಸಾಮಗಾನ ಮಾಡುವ ಪ್ರಸ್ತೋತ್ರ ಒಬ್ಬ ಋತ್ವಿಜ ಬಂದು ಹೇಳಿದಂತೆ, ಹೇ ಪ್ರಸ್ತೋತಃ ಇತಿ ಆಮಂತ್ರ್ಯ. ಹೇ ಪ್ರಸ್ತೋತಃ ಇತಿ ಆಮಂತ್ರ್ಯ. ಅಭಿಮುಖೀಕರಣಾಯ. ಈ ಪ್ರಸ್ತೋತ್ರವೇ ಅದು ನನ್ನ ಕಡೆ ಗಮನ ಕೊಡು, ಅಟೆನ್ಷನ್ ಮಾಡು, ನಾನು ಮುಖ ಚಲಿಸ್ಕೋ, ನಾನೇನೋ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿ ಅವನ ಅಭಿಮುಖೀಕರಣಾಯ, ತನ್ನ ಕಡೆ ಗಮನ ಕೊಡೋದಕ್ಕೋಸ್ಕರವಾಗಿ ಏ ಪ್ರಸ್ತೋತ್ರವೇ ಅಂತ ಹೇಳಿ ಸಂಬೋಧನೆಯಿಂದ ಅಡ್ರೆಸ್ ಮಾಡ್ದ, ಕೂಗಿ ಹೇಳ್ದ. ಯಾ ದೇವತಾ ಪ್ರಸ್ತಾವಂ. ಪ್ರಸ್ತಾವ ಭಕ್ತಿಂ ಅನುಗತ ಅನ್ವಾಯತ್ತ. ತಾಂಚೇತ್ ದೇವತಾಂ ಪ್ರಸ್ತಾವ ಭಕ್ತೇಃ ಅವಿದ್ವಾಂಸನ್ ಪ್ರಸ್ತೋಷ್ಯಸಿ. ವಿದುಷೋ ಮಮ ಸಮೀಪೆ. ಉಪಾಸಕನಾಗಿರೋ ನನ್ನ ಮುಂದೆ ನೀನೇನು ಪ್ರಸ್ತಾವ ಮಾಡ್ತಿದ್ಯಲ್ಲ, ಸ್ತೋತ್ರ ಮಾಡ್ತಿದ್ಯಲ್ಲ, ಅದಕ್ಕೊಂದು ದೇವತೆ ಸೇರ್ಕೊಂಡಿದೆ. ಆ ಪ್ರಸ್ತಾವಕ್ಕೆಲ್ಲ ಒಂದೊಂದು ದೇವತೆ ಹಾಸು ಹೊಕ್ಕಾಗಿದೆ. ಆ ಪ್ರಸ್ತಾವ ದೇವತೆಯನ್ನ ನೀನು ಅರಿತಿದ್ರೆ ಸರಿ, ಇಲ್ಲದೆ ಹೋದರೆ, ಹಾಗಿಲ್ಲದೆ ಪ್ರಸ್ತಾವ ದೇವತೆಯನ್ನು ಸ್ತೋತ್ರ ಮಾಡುತ್ತಿದ್ದರೆ ಪರೋಕ್ಷೇಪಿ ಚೇತ್ ವಿಪತೆ ತಸ್ಯ ಮೂರ್ಧ. ತತ್ಪರೋಕ್ಷೇಪಿ ಚೇತ್ ವಿಪತೆ ತಸ್ಯ ಮೂರ್ಧ. ಕರ್ಮಮಾತ್ರವಿದಾಂ ಅನಧಿಕಾರ ಏವ ಕರ್ಮಣಿ ಸ್ಯಾತ್. ಜ್ಞಾನಿಯಾಗಿರೋ ಉಪಾಸಕನಾಗಿರೋ ನನ್ನ ಮುಂದೆ ಹೇಳಿದರೆ ಹೇಳಿದ್ರಿಂದ ನೀವು ಹೇಳದೆ ಹೋದ್ರೆ ಅವನ ಪರೋಕ್ಷದಲ್ಲಿ ಉಪಾಸಕರು ಇಲ್ಲದೆ ಇದ್ದಾಗ ಈ ತಲೆ ಏನೇ ಆದ್ರೂ ಬಿದ್ದು ಹೋಗ್ಬೇಕು ಅಂತ ಆಗಿದ್ರೆ ಆಗಲೂ ಬಿದ್ದು ಹೋಗ್ಬೇಕಾಗಿತ್ತು, ಪರೋಕ್ಷದಲ್ಲಿ ಬಿದ್ದು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕರ್ಮ ಮಾತ್ರ ಅಷ್ಟನ್ನೇ ಬಲ್ಲವರಿಗೆ ಅಧಿಕಾರವೇ ಇಲ್ಲ ಅಂತ ಆಗ್ಬಿಟ್ಟಿದ್ರೆ, ಕರ್ಮದಲ್ಲಿಯೇ ಉಪಾಸನೆ ಮಾಡಿಯೇ ಕರ್ಮದ ಅಧಿಕಾರ ಅಂತ ಆಗಿದ್ರೆ ಆವಾಗ ಬಿದ್ದು ಹೋಗ್ಬೇಕಾಗಿತ್ತು. ಅವು ಬಿದ್ದು ಹೋಗ್ಲಿಲ್ಲ. ನೀವು ಬಂದು ಹೇಳಿದ ಮೇಲೆ ಸ್ಟಾಪ್ ಮಾಡು, ಆಮೇಲೆ ಮುಂದುವರಿಸೋ ಹಾಗಿಲ್ಲ. ಇದು ವಾಗ್ಗೋಚರ ಬರುತ್ತೆ. ಅವನು ಸುಮ್ಮನೆ ಇದ್ದಿದ್ದಿಲ್ಲ, ಸುಮ್ಮನೆ ಮಾಡ್ಕೊಳ್ದಂಗೆ ಎಂತಪ್ಪ ಅಂತಂದ ಹೋಗಿದ್ದು ಇರಲಿಲ್ಲ. ಇದು ಹೇಳಿಬಿಟ್ರೆ ನನ್ನ ಪ್ರಸ್ತಾವಕ್ಕೊಂದು ದೇವತೆ ಉಂಟು,
ಆ ದೇವತೆಯನ್ನು ಅರಿಯದೆ ನೀನು ಪ್ರಸ್ತಾವ ಮಾಡಿದ ಪಕ್ಕದಲ್ಲಿ ನಿನ್ ತಲೆ ಬಿದ್ದು ಹೋಗುತ್ತೆ ಅಂತ ಅಂದ್ಮೇಲೆ ಅವನು ಅರ್ಸ್ಕೊಂಡಿದ್ದೆ ಗೊತ್ತ್ಕೊಳಯ್ಯ ನಾನು ಸೇರ್ಕೊಂಡಿದ್ದೀನಿ ಪ್ರಾಣ ದೇವತೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಏನು ಮಾಡೋಕ್ಕಾಗ್ತಿಲ್ಲ. ಅದು ಗೊತ್ತಿದೆ ಅದು ಉದ್ದಡ ಮಾಡಿ ನಾನು ಹೇಳ್ತೀನಿ ಅಂತ ಹೋದ್ರೆ ಕಡಕ್ ತುಂಡಾಡ್ತೇನೆ ಆ ಗೊಜ್ಜಾಗ್ಬಿಟ್ಟು ಕಡಕ್ ತುಂಡಾಗ್ಬಿಡ್ತಾರೆ. ಹಾಗಾಗ್ಬಿಡ್ತಿತ್ತು. ಉಪಾಸಕರಲ್ಲದೆ ಅಧಿಕಾರವೇ ಇಲ್ಲ ಅಂತ ಆಗ್ಬಿಡ್ತಿತ್ತು. ಚಚ್ಚ ಅನಿಷ್ಟಂ, ಅದು ತಪ್ಪು, ಅದು ಇಷ್ಟವಲ್ಲ. ಉಪಾಸಕರು ಅಲ್ಲದೆ ಇದ್ದಿರ್ಗೂ ಕರ್ಮಾಧಿಕಾರ ಉಂಟು. ಉಪಾಸಕರು ಮಾಡಿದ್ರೆ ವೀರ್ಯವತ್ತನ, ಇದು ಹೋದ್ರೆ ವೀರ್ಯವತ್ ತಮ, ಇಲ್ಲದು ವೀರ್ಯತಮ ಆಗತ್ತ. ಉಪಾಸಕ ಮಾಡಿದ್ರೆ ವೀರ್ಯೋತ್ತಮ, ಇವನ್ ಮಾಡಿದ್ರೆ ವೀರ್ಯೋತ್ತರ ಆಗುತ್ತೆ. ಉಪಾಸಕನೇ ವೀರ್ಯವತ್ತರ ಅಂತ ಹೇಳ್ತಿರೋ, ವೀರ್ಯವತ್ತು ಅಷ್ಟೇ, ತಮ ಪ್ರತ್ಯಯ ಇಲ್ಲ ಅಲ್ಲೇ. ಉಪಾಸಕಸ್ಯ ವೀರ್ಯವತ್ತರ ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ತಮಮಿಲ್ಲ, ಇದು ವೀರ್ಯವತ್ತು ಅಷ್ಟೇ. ವೀರ್ಯವತ್ತೇನೋ ವೀರ್ಯ ಉಳ್ಳದ್ದು ಅಷ್ಟೇ, ಇದು ವೀರ್ಯ ಅಲ್ಲ, ವೀರ್ಯವತ್ತು ಸಾಮರ್ಥ್ಯೋಪೇತವಾದದ್ದು. ಅವಿಷಾಮ ಕರ್ಮದರ್ಶನ, ಉಪಾಸಕರು ಅಲ್ಲದೆ ಇದ್ದವರು ಕರ್ಮ ಮಾಡ್ತಾ ಇರೋದು ಕಂಡು ಬಂದಿದೆ. ಇವತ್ತೆಲ್ಲ ಯಾರು ಎಲ್ಲರಿಗೂ ಹೋಮ್ಯಾಗ ನಡೀತಾನೆ ಇದೆ ಅಂದ್ರೆ ಯಾರು ಉಪಾಸಕರಲ್ಲಪ್ಪ. 99% ಮಾಡ್ತಾನೆ. ತಚ್ಚ ಅನಿಷ್ಟಂ, ದಕ್ಷಿಣ ಮಾರ್ಗ ಶ್ರುತೇಶ್ಚ, ದಕ್ಷಿಣ ಮಾರ್ಗ ಶ್ರುತೇಶ್ಚ. ಉಪಾಸಕರು ಅಲ್ಲದೆ ಇದ್ದವ್ರಿಗೆ ಅಧಿಕಾರವೇ ಇಲ್ಲ ಅಂದ್ರೆ ಅವಾಗ ಉತ್ತರ ಮಾರ್ಗ ಒಂದೇ ಹೇಳಬೇಕಾಗಿತ್ತು. ದಕ್ಷಿಣ ಮಾರ್ಗ ಹೇಳಲೇಬಾರ್ದಾಯ್ತು. ದಕ್ಷಿಣ ಮಾರ್ಗ ಯಾರಿಗೆ? ಉಪಾಸಕರು ಅಲ್ಲದೆ ಕರ್ಮಿಗಳಿಗೆ. ಆ ದಕ್ಷಿಣ ಮಾರ್ಗ ಶ್ರುತಿ ಇರೋದ್ರಿಂದಲೂ ಉಪಾಸಕರು ಅಲ್ಲದೆ ಇದ್ದವರು ಕರ್ಮ ಮಾಡ್ಬೋದು ಎಂಬುದನ್ನ ಅದು ಸೂಚಿಸುತ್ತೆ, ಗೊತ್ತು ಮಾಡುತ್ತೆ. ಅನಧಿಕಾರೇ ಚ ವಿದಿಶಾಂ, ಉತ್ತರಃ ಏವ ಏಕೋ ಮಾರ್ಗಃ ಶ್ರೂಯೇತ, ಉಪಾಸಕರು ಅಲ್ಲದೆ ಇದ್ದವರಿಗೆ ಅಧಿಕಾರವೇ ಇಲ್ಲ ಅಂತ ಆಗ್ಬಿಟ್ರೆ ಕೇವಲ ಉಚ್ಚಾರಣ ಮಾರ್ಗ ಒಂದೇ ಹೇಳ್ಬೇಕಾಯ್ತು. ಕರ್ಮಿಗಳಿಗೆ, ಎಲ್ಲಾ ಕರ್ಮಿಗಳಿಗೂ ಉಚ್ಚಾರಣ ಮಾರ್ಗದಿಂದ ಬ್ರಹ್ಮಲೋಕ ಹೇಳ್ಬೇಕಾಯ್ತು. ಅದು ಕರ್ಮಣ ಪಿತೃಲೋಕ ಆಗ್ತಾ ಇದೆ, ವಿದ್ಯೆಯ ದೇವಲೋಕ. ಅಲ್ಲೇ ಶ್ರುತಿ ಉಪಾಸನೆಯಿಂದ ಕೂಡಿದ ದೇವಲೋಕ, ಉಪಾಸನಾ ರಹಿತವಾದ ಪಿತೃಲೋಕ, ಸಹಿತ ರಹಿತ. ಸ್ಮಾರ್ತ ಕರ್ಮ ನಿಮಿತ್ತ ದಕ್ಷಿಣ ಪಂಥಾಹ. ಸ್ವಾಮಿ ಹಾಗೆ ಮಾಡೋದು ಬೇಡ, ವೈದಿಕ ಕರ್ಮಕ್ಕೆಲ್ಲ ಉಚ್ಚಾರಣ ಮಾರ್ಗ, ಸ್ಮಾರ್ಥ ಕರ್ಮಕ್ಕೆ ದಕ್ಷಿಣ ಮಾರ್ಗ ಅಂತ ಹಿಂಗ್ ಮಾಡ್ಬೋದಲ್ಲ ಅಂದ್ರೆ ಹಾಗೂ ಮಾಡಕ್ ಬರಲ್ಲ. ಸ್ಮಾರ್ಥ ಕರ್ಮ ನಿಮಿತ್ತವಾಗಿಯೇ ದಕ್ಷಿಣ ಮಾರ್ಗ ಹೇಳಿರೋದು, ಶ್ರೋತ ಕರ್ಮದಿಂದ ದಕ್ಷಿಣ ಮಾರ್ಗ ಹೇಳೇ ಇಲ್ಲ ಅಂತ ಹಾಗಿಲ್ಲ. ಯಜ್ಞೇನ ದಾನೇನಾಯ್ತು ಶ್ರುತೇ ಧೂಮಮಭಿಸಂಭವಂತಿ. ಇಷ್ಟಾಪೂರ್ತಂ ಯಜ್ಞ ದಾನೇನ ಧೂಮಮೇವಾಭಿಸಂವಿಶಂತಿ ವಾಕ್ಯ ಇದೆ. ಯಜ್ಞಾದಾನಾದಿಗಳಿಂದ ಧೂಮ ಮಾರ್ಗಕ್ಕೆ ಹೋಗ್ತಾರೆ ಅಂತ ವಾಕ್ಯ ಇರೋದ್ರಿಂದ ಅದು ಯಜ್ಞ ಅನ್ನೋದು ವೈದಿಕ ಯಜ್ಞವೇ, ಶ್ರೌತಕರ್ಮವೇ, ಅದಕ್ಕೆ ಧೂಮ ಮಾರ್ಗವನ್ನು ಹೇಳ್ತಾ ಇದೆ. ತಥೋಕ್ತಸ್ಯ ಮಯ ಇತ್ಯ ವಿಶೇಷಣಾತ್ ವಿದ್ವತ್ ಸಮಕ್ಷಮೇವ ಕರ್ಮಣಿ ಅನಧಿಕಾರಃ ನ ಸರ್ವತ್ರ ಅಗ್ನೋತ್ರ ಸ್ಮಾರ್ತ ಕರ್ಮಾಧ್ಯಯನಾದಿಷ್ಟ. ಅಥ ಯೇ ಯಜ್ಞೇನ ದಾನೇನ ಲೋಕಾನ್ ಜಯಂತಿಯಲ್ಲ, ಲೋಕಂ ಜಯಂತಿಯಲ್ಲ. ಏನ್ ಮಾರಾಯ ಹೆಂಗ್ ಹೋಗ್ತೀಯೋ ತಪ್ಪು ಹೋದ್ಬೇಡು. ಅಥ ಯೇ ಯಜ್ಞೇನ ದಾನೇನ ತಪಸಾ ಲೋಕಾನ್ ಜಯಂತಿ ತೇ ಧೂಮ ಅಭಿಸಂಭವಂತಿ. ಧೂಮಾತ್ ರಾತ್ರಿ, ರಾತ್ರೇ ಅಪಕ್ಷೀಯಮಾನ ಪಕ್ಷಂ, ಅಪಕ್ಷೀಯಮಾನ ಪಕ್ಷಾದ್ಯಾನ್ ಷಣ್ಮಾಸಾನ್ ದಕ್ಷಿಣ ಆದಿತ್ಯ ಏತಿ ಮಾಸೇಭ್ಯ ಪಿತೃಲೋಕ. ಸಂವತ್ಸರವಿಲ್ಲ ಇವರು ಮಾಸೇಭ್ಯ ಸಂವತ್ಸರ, ಸಂವತ್ಸರಾದ ಆದಿತ್ಯ ಸಮಯ ಅಂತ ಹೇಳಿ ಈ ರೀತಿ ವಿಶೇಷವಿರುವುದರಿಂದ ವಿದ್ವಾಂಸನ ಮುಂದೇನೆಯೇ, ಉಪಾಸಕನ ಮುಂದೇನೆಯೇ ಕರ್ಮದಲ್ಲಿ ಅಧಿಕಾರವಿಲ್ಲವೇ ಹೊರತು ಎಲ್ಲಾ ಕಡೆಯಲ್ಲಿಯೂ ಅಗ್ನಿಹೋತ್ರಕ್ಕಾಗಲಿ ಸ್ಮಾರ್ಥ ಕರ್ಮಕ್ಕಾಗಲಿ ಅಧ್ಯಯನಕ್ಕಾಗಲಿ ಅಧಿಕಾರವಿಲ್ಲ ಅಂತ ಏನಿಲ್ಲ. ತಿಳ್ಕೊಳ್ದೇನೆಯೂ ಅಗ್ನಿಹೋತ್ರ ಸ್ಮಾರ್ಥ ಕರ್ಮ ವೇದಾಧ್ಯಯನಾದಿಗಳನ್ನು ಮಾಡಬಹುದು, ತಿಳ್ಕೊಂಡು ಮಾಡಬಹುದು, ಅರ್ಥ ತಿಳ್ಕೊಂಡು ದೇವತಾ ತಿಳ್ಕೊಂಡು ಮಾಡಬಹುದು. ಅನುಜ್ಞಾಯ ತತ್ರ ತತ್ರ ದರ್ಶನ
ಕರ್ಮ ಮಾತ್ರ ವಿಧಾಮಪಿ ಅಧಿಕಾರ ಸಿದ್ಧ ಕರ್ಮಣೀತಿ. ಉಪಾಸಕರು ಇದ್ದಾಗಲೂ ಮಾಡಯ್ಯ ನೀನೇ ಅಂತ ಹೇಳಿ ಅನುಜ್ಞೆ ಅಲ್ಲಲ್ಲೇ ಕಂಡು ಬರ್ತಾ ಇದೆ. ಅನುಜ್ಞೆಯು ಅನುಮತಿ ಕೊಟ್ಟಿರೋದು ಅಲ್ಲಲ್ಲಿ ಕಂಡು ಬರ್ತಾ ಇರೋದ್ರಿಂದ ಕೇವಲ ಕರ್ಮವಷ್ಟನ್ನೇ ತಿಳ್ಕೊಂಡವರಿಗೂ ಕರ್ಮದ ಅಧಿಕಾರ ಉಂಟು. ಉಪಾಸನೆ ಮಾಡ್ಕೊಂಡೇ ಕರ್ಮ ಮಾಡ್ಬೇಕು ಅಂತ ಏನಿಲ್ಲ ಅಂತ ಹೇಳಿ ಈ ರೀತಿ ಗೊತ್ತಾಗತ್ತೆ. ಅದು ಇಲ್ಲಿ ಮೂರ್ಧಾತಿ ಪದಿಷ್ಯತಿ, ಇನ್ನು ತಲೆ ಬಿದ್ದೋಗತ್ತೆ ಅಂತ ಹೇಳ್ಬೇಡಿ ಮಾತ್ರ ಮುಂದುವರಿಸಬಾರ್ದು, ಸ್ಟಾಪ್ ಮಾಡ್ಬೇಕು. ಅವನತ್ರ ಕೇಳಿಸ್ಕೊಂಡು ತಿಳ್ಕೊಂಡು ಮುಂದುವರಿಸಬೇಕಾಗತ್ತೆ. ಏವಮೇವ ಉದ್ಗಾತಾರ್ಮವಾಚ ಉದ್ಗಾಚರ್ಯ ದೇವತಾ ಉದ್ಗೀತಮನ್ವಾಯತ್ತ ತಾಂಚೇದ ವಿದ್ವಾನ್ ಉದ್ಗಾಸ್ಯಸಿ ಮೂರ್ಧಾತೆ ಭವಿಷ್ಯತಿ. ಐದು ಒಂದು ಆಯ್ತು, ಐದು ಆಯ್ತು. ಉಪಸಿತವ ಉದ್ಗೀತ ಉಪಾಸಿತ ಓದ್ಬೋದು ಅದೇ ಬರ್ತಾ ಇದೆ ನಿಮಗೆ. ವ್ಯಪತಿಶಲ್ಲಿದೆ ವಿಪತಿಸಿದೆ ವ್ಯಪತಿಸಿದ್ದು ಓದ್ತೀಯಲ್ಲೋ ಭಾಷ್ಯ ಎಲ್ಲರಿಗೂ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಏವಮೇವ ಇದೇ ರೀತಿಯಾಗಿ ಉದ್ಗಾತ್ರವನ್ನು ಕುರಿತು ಹೇಳ್ದ. ಹೇ ಉದ್ಗಾತ್ರವೇ, ನಿನ್ನ ಉದ್ಗಾನ ಕ್ರಿಯೆಗೆ ಯಾವ ದೇವತೆಯಾಗಿದೆಯೋ ಅದನ್ನ ಅದು ಸೇರ್ಕೊಂಡಿದೆಯೋ ಅದನ್ನ ಅರಿಯದೆ ಉದ್ಗಾನ ಮಾಡಿದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗತ್ತೆ ಅಂತಂದ. ಏವಮೇವ ಪ್ರತಿಹರ್ತಾರಂ ವಾಚ ಪ್ರತಿಹರ್ತರ್ಯ ದೇವತಾ ಪ್ರತಿಹಾರಂ ನಾಯತ್ತ ಆಂಚೇದ ವಿದ್ವಾಂ ಪ್ರತಿಹರಿಷ್ಯಸಿ ಮೂರ್ಧಾತೆ ವಿಪದಿಷ್ಯತಿ ದೇಹ ಸಮಾರತಾಃ ತೂಷ್ಣೀಮಾಸಾನ್ ಚಕ್ರಿರೆ. ಏವಮೇವ ಪ್ರತಿಹರ್ತಾರಮುವಾಚ ಪ್ರತಿಹರ್ತರ್ಯಾ ದೇವತಾ ಪ್ರತಿಹಾರಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರತಿಹರಿಷ್ಯಸಿ ಮೂರ್ಧಾತೆ ವಿಪದಿಷ್ಯತೀತಿ ದೇಹ ಸಮಾರತಾಃ ತೂಷ್ಣೀಮಾಸಾನ್ ಚಕ್ರಿರೆ. ಏವಂ ಏವಂ ಏವ ಪ್ರತಿಹರ್ತಾರಂ ಉವಾಚ ಪ್ರತಿಹರ್ತಃ ಯಾ ದೇವತಾ ಪ್ರತಿಹಾರಂ ಅನ್ವಾಯತ್ತ ತಾಂ ಚೇತ್ ಅವಿದ್ವಾನ್ ಪ್ರತಿಹರಿಷ್ಯಸಿ ಮೂರ್ಧಾ ತೇ ವಿಪತಿಷ್ಯತಿ ಇತಿ ತೇ ಹ ಸಮಾರತಾಃ ತೂಷ್ಣೀಂ ಆಸಾಂಚಕ್ರಿರೆ. ಇದೇ ರೀತಿ ಪ್ರತಿಹರ್ತದಿಂದ ಇನ್ನೊಬ್ಬ ಋತ್ವಿಜ. ಉದ್ಗಾತಗಳು 4 ಜನನೇ. ಉದ್ಗಾತಗಳು ಪ್ರಸ್ತೋತು ಪ್ರತಿಹರ್ತ ಸುಬ್ರಹ್ಮಣ್ಯ ಅಂತ. ಉದ್ಗಾತರಿಗೂ ಆಯ್ತು, ಪ್ರತಿಹರ್ತಗೂ ಆಯ್ತು, ಪ್ರಸ್ತೋತರಿಗೂ ಆಯ್ತು, ಪ್ರತಿಹರ್ತಗೂ ಹೇಳ್ತಾ ಇದ್ದಾನೆ. ಎಲ್ಲಿ ಪ್ರತಿಹರ್ತವೇ ಪ್ರತಿಹರತಿ ಇದು ಪ್ರತಿಹರ್ತ, ಒಂದೊಂದನ್ನು ತಂದು ಕೊಡುವನು ಅಂತ ಅಂತ ಅವನಿಗೆ ಅವನ ಕುರಿತು ಹೇಳಿದಂತೆ ಈ ಪ್ರತಿಹರ್ತವೇ, ಯಾವ ದೇವತೆಯು ನಿನ್ನ ಪ್ರತಿಹಾರ ಸ್ತೋತ್ರವನ್ನ ಸೇರ್ಕೊಂಡಿದೆಯೋ, ಅನುಗತವಾಗಿದೆಯೋ, ಹೊಕ್ಕಿದೆಯೋ, ನೀನು ಪ್ರತಿಹರಣ ಮಾಡ್ತೀಯಲ್ಲ, ಸ್ತೋತ್ರ ಮಾಡ್ತೀಯಲ್ಲಪ್ಪ. ಸ್ತೋತ್ರ ಅಂದ್ರೆ ಒಂದು ರಿಕ್ಕಿಗೆ ಗಾನ ಮಾಡೋದು. ಗಾನ ಮಾಡ್ತೀಯಲ್ಲ, ನೀನು ನಿನ್ನ ರಿಕ್ಕಿನ ಗಾನಕ್ಕೆ ಒಬ್ಬ ದೇವತೆ ಉಂಟು. ಆ ದೇವತೆಯನ್ನು ತಿಳಿದಿದ್ರೆ ಸರಿ, ಇಲ್ಲದೆ ಹಾಗೇನೆಯೇ ನೀನು ಗಾನ ಮಾಡ್ತಿದ್ದ ಪಕ್ಷದಲ್ಲಿ ನನ್ನ ಮುಂದೆ, ಉಪಾಸಕನಾದ ನನ್ನ ಮುಂದೆ ನೀನು ಗಾನ ಮಾಡಿದ್ದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗ್ಲಿ ಅಂತಂದ. ಬಿದ್ದು ಹೋಗುತ್ತೆ ಅಂದ. ಆವಾಗ ತೇ ಸಮಾರಣ ಅವರೆಲ್ಲ ಕರ್ಮ ಬಿಟ್ಬಿಟ್ರು. ನಾವು ಮಾಡಲ್ಲ ಗಾನನ, ನಮ್ಮ ತಲೆ ಬಿದ್ದು ಹೋಗುತ್ತೆ, ನಾವೇ ಗಾನ ಮಾಡ್ಬೋದು, ಸುಮ್ಮನೆ ಕೂತ್ಕೊಂಡ್ಬಿಟ್ರು. ವಾಚ ಇತ್ಯಾದಿ ಸಮಾನ ಮನ್ಯತೆ. ಇದೇ ರೀತಿ ಉದ್ಗಾಸವನ್ನು ಪ್ರತಿಹರ್ತವನ್ನು ಕುರಿತು ಹೇಳಿದ. ಏನಂತ, ನಿಮ್ಮ ದೇವತೆಯನ್ನು ಅರಿದೆ ನೀವು ಉದ್ಗಾನವನ್ನಾಗಲಿ ಪ್ರತಿಹಾರವನ್ನಾಗಲಿ ಮಾಡಿದ ಪಕ್ಷದಲ್ಲಿ ನಿಮ್ ತಲೆ ಬಿದ್ದು ಹೋಗತ್ತೆ ಅಂತಂದ. ತೇ ಪ್ರಸ್ತೋತ್ಸಾದ್ಯ ಕರ್ಮಭ್ಯ ಉಪರತಾಃ ಸಮಾರತಾಃ ಉಪರತಾಃ ಸಂತಃ ಮೂರ್ಧಪಾತ ಭಯಾದ್ ತೂಷ್ಣೀಮಾಸಾನ್ ಚಕ್ರಿರೆ.
ಅನ್ಯಚ್ಚ ಅಕುರುವಂತಹ ಅರ್ಚಿತ್ವ ಎದ್ದು ಹೋಗ್ಲೂ ಇಲ್ಲ. ಯಾಕೆ? ಹೋದ ದುಡ್ಡು ಹೋಗುತ್ತೆ. ಸುಮ್ನೆ ಕೂತು ಏನು ಮಾಡ್ಲೂ ಇಲ್ಲ, ಹೋಗ್ಲೂ ಇಲ್ಲ. ಯಾಕೆ ಹೋಗ್ಲಿಲ್ಲ? ಯಾಕೆ ಸುಮ್ಮನೆ ಕೂತ್ರು? ಬೇಕು ಮುಂದೆ ಮಾಥಲ್ಲಿನಿ ಸವನಿ ದಕ್ಷಿಣಾನಿಯಂತೆ. ಹಾಗಾಗಿ ಆ ಪ್ರಸ್ತೋತ್ರವೇ ಮುಂತಾದ 3 ಜನರು ತಮ್ಮ ತಮ್ಮ ಡ್ಯೂಟಿ ಕರ್ತವ್ಯ ಏನಿತ್ತು ಅದರಿಂದ ಉಪರತರಾಗಿ ಏನೂ ಮಾಡದೇನೆ ಸುಮ್ಮನಿದ್ದವರಾಗಿ ತಲೆ ಬಿದ್ದು ಹೋಗುತ್ತೆ ಅನ್ನೋ ಹೆದರಿಕೆಯಿಂದ ಅದರ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಏನು ಮಾಡಿದ್ರೆ ಅಲ್ಲೇ ಒಂದು ದರ್ಬೆಯನ್ನು ಸುಮ್ಮನೆ ಗಿರ್ತಾ ಚೇಷ್ಟೆ ಮಾಡ್ತಾ ಕೂತ್ಕೊಂಡು ಇರುತ್ತಲ್ಲ. ಅಲ್ಲಿ ದರ್ಬೆ ಗಿರ್ಬಿ ಹಾಕಿರ್ತಾರಲ್ಲ, ಒಂದು ದರ್ಬೆ ತಗೊಳ್ಳೋದು, ಹೀಗೆ ಮುಗಿಯೋದು, ಹೀಗೆ ಕಟ್ಟೋದು, ಹೀಗೆ ಮಾಡೋದು ಚೇಷ್ಟೆ ಮಾಡ್ತಾರಲ್ಲ, ತೇಜು ಮಾಡ್ತಾರಲ್ಲ, ಆ ರೀತಿ ಚೇಷ್ಟೆ ಮಾಡ್ತಾ ಕೂತ್ಕೊಂಡ್ರು. ಯಾಕೆ ಕೂತ್ಕೊಂಡ್ರು? ಯಾಕೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಬೇಕೋ, ಅದಕ್ಕೋಸ್ಕರ ಹೋಗ್ಲಿಲ್ಲ. ಈಗ ಅಸಹೈನಂ ಯಜಮಾನ ಉವಾಚ ಭಗವಂತಂ ವಾಹಂ ವಿವಿಷಾಣೀತಿ ಉಷಶ್ಚಿರಸ್ಮಿ ಚಾಕ್ರಾಣಿತಿ ಹೋವಾಚ. ಅಥ ಹ ಏನಂ ಯಜಮಾನಃ ಉವಾಚ ಭಗವಂತಂ ವಾ ಅಹಂ ವಿವಿದಿಷಾಣಿ ಇತಿ ಉಷಸ್ತಿಃ ಅಸ್ಮಿ ಚಾಕ್ರಾಯಣಃ ಇತಿ ಹ ಉವಾಚ. ಆಮೇಲೆ ಅಂದ್ರೆ ಈ ರೀತಿ ಎಲ್ಲ ಸುಮ್ಮನೆ ಆದ್ಕೊಳ್ಳೆ ಯಜಮಾನ ದಿಗಲ್ ಹತ್ಕೊಂಡು ಕರ್ಮ ನಿಂತ್ಕೊಂಡ್ಬಿಡ್ತಲ್ಲ, ಈಗಂತೂ ಕೆಲಸ ಕೆಡ್ತಲ್ಲ ಅಂದ್ರೆ ಅವನ್ ಎದ್ದು ಬಂದ. ಯಜಮಾನ ಹೇಳ್ದ, ತಮ್ಮನ್ ನಾನು ತಿಳಿಯೋಕೆ ಇಷ್ಟಪಡ್ತೀನಿ ಇಂದ ಭಗವಂತಂ ಅಹಂ ವಿವಿದಿಷಾಣಿ. ವಿವಿದಿಷಾಣಿ ಹೆಂಗೆ ರೂಪ? ತಮ್ಮನ ನಾನು ತಿಳಿಯೋಕೆ ಇಷ್ಟಪಡ್ತೀನಿ ಇಂದ. ತಮ್ಮನ್ ತಿಳಿಯೋಕೆ ಇಷ್ಟಪಡ್ತೀನಿ ಇಂದ ಅರ್ಥಾತ್ ನಿಮ್ ಹೆಸರೇನು ಅಂತ ಹೇಳ್ಬೇಕು. ಏನಂದ? ಅಹಂ ಭಗವಂತಂ ವಿವಿದಿಷಾಣಿ, ತಿಳಿಯೋದಕ್ಕೆ ಇಷ್ಟಪಡುತ್ತೇನೆ ಅಂತಂದ. ಉಷಸ್ತಿ ರಶ್ಮಿ ಇಂದ, ನಾನು ಉಷಸ್ತಿ ಆಗಿದ್ದೀನಿ ಅಪ್ಪ ಅಂತಂದ. ಏನು ಉಷಸ್ತಿ ಯಜಮಾನ ರಾಜ ಉವಾಚ. ಸುರೇಖ ನಗ್ತಾ ಇದ್ದಾರೆ. ಆಮೇಲೆ ಅನಂತರ ಉಷಸ್ತಿ ಎಂಬಂತ ಇವನನ್ನ ಉಷಸ್ತಿ ಯಜಮಾನ ರಾಜ ಉವಾಚ. ಈ ಉಷಸ್ತಿಯನ್ನು ಕುರಿತು ಯಜಮಾನನಾದ ರಾಜನು ಅವನು ಹೇಳಿದನು, ಭಗವಂತಂ ವೈ ಪೂಜಾವಂತಂ ಅಹಂ ವಿದಿಷಾಣಿ ವೇದಿತಿ ಇಚ್ಛಾಮಿ. ಪೂಜಾವಂತರು ಗೌರವಾನ್ವಿತರಾಗಿರುವ ತಮ್ಮಂಥ ಮಹಾತ್ಮರನ್ನ ನಾನು ತಿಳಿಯೋದಕ್ಕೆ ಇಷ್ಟಪಡುತ್ತಿದ್ದೇನೆ ಅಂತ. ಕಿನ್ನಾಮ ತವ ನಾಮ ಕಿಂ ಅಂತ ಹಂಗಲ್ಲ ಕೇಳಲಿಲ್ಲ. ವಿದಿಷಾಣಿ ಹಿಂಗೆ ಕೇಳ್ಬೇಕು. ಯಾರು ಬಂದ ಭಗವಂತಂ ವಿದಿಷಾಣಿ, ತಮ್ಮನ್ನು ತಿಳಿಯೋಕೆ ಇಷ್ಟಪಡ್ತೀನಿ. ವೇದಿಸಿ ಭಿಕ್ಷಾಮಿ, ತುಂಬಾ ಪೊಲೈಟ್, ಅದು ತುಂಬಾ ಗೌರವಾನ್ವಿತವಾದ ವಾಕ್ಯ. ನೀವ್ಯಾರು ಅನ್ನೋದು ಚೆನ್ನಾಗಿರಲ್ಲ. ನೀವ್ಯಾರು, ನೀನೇ ನಾನು ಅಂತಾರೆ ಅಷ್ಟೇ. ನೀ ಯಾರು ಕೇಳಿದೆ, ನೀನ್ ಯಾರೋ ಅದೇ ನಾನಪ್ಪ, ನೀನು ನಾನು ಬೇರೆ ಅಲ್ಲ ಅಂತಾರೆ. ನಿನ್ನಲ್ಲೂ ನನ್ನಲ್ಲೂ ಒಬ್ಬನೇ ಆಡ್ತಾರೆ ಇರೋದು. ಆದ್ರಿಂದ ನೀನ್ ಯಾರು ಕೇಳಬಾರ್ದಂತೆ. ಭಗವಂತಂ ವಿದಿಷಾಣಿ, ತಮ್ಮನ್ನ ತಾನು ತಿಳಿಯೋಕೆ ಇಷ್ಟಪಡ್ತೀನಿ. ರಾಜ ತಿಳಿಯೋಕೆ ಇಷ್ಟಪಡ್ತೇನೆ. ಇತ್ಯುಕ್ತ ಉಷಶ್ಚಿರಸ್ಮಿ ಚಾಕ್ರಾಯಣ ತವಾಪಿ ಶ್ರೋತ್ರಪಥಂ ಆಗತೋ ಯದಿ ಇತಿ ಉವಾಚ ಉಕ್ತವಾನ್. ನಾನು ಉಷಸ್ತಿ ಚಾಕ್ರಾಯಣ ಆಗಿದ್ದೀನಿಪ್ಪ, ಬಹುಶಃ ತಮ್ಮ ಕಿವಿಗೂ ಬಿದ್ದಿರಬಹುದು ನನ್ನ ಹೆಸರು. ಇವನೇ ಅಂತಿದ್ದಾನೆ, ತಾವು ಎಲ್ಲರೂ ಕೇಳಿರ್ಬಹುದು ನನ್ನನ್ನ, ತಮ್ಮ ಕಿವಿಗೂ ನನ್ನ ವಿಚಾರ ಬಿದ್ದಿರಬಹುದು, ನಾನು ಉಷಸ್ತಿ ಚಾಕ್ರಾಯಣ ಆಗಿದ್ದೀನಿ ಅಂತಂದ. ಓ ನೀವೇನಾ ಅಂತ ಯೋಚನೆ ಮಾಡ್ತಾನೆ. ಭಗವಂತಂ ವಾಹಂ ಏಭಿಸ್ತರ್ವೀರಾಸ್ತ್ವಿಜೈಃ ಪರ್ಯೈಷಿಷಂ ಭಗವತೋ ವಾ ಅಹಮವಿತ್ವಾ ಜ್ಞಾನವೃಷಿ. ಕೇಳಿಸಿಲ್ಲ? ಸರ್ವೈರಾರ್ತ್ವಿಜೈಃ ಪರ್ಯೇಷಿಷಂ
ಭಗವತೋ ವಾ ಅಹಮವಿತ್ವಾ ನಾನ್ಯಾನ್ ವೃಷಿ ಅನ್ಯಾನ್ ಅನ್ಯಾನ್ ಅವ್ರಿಗೆ ಅವೃಷಿ ಏನ್ ಗೊತ್ತಿರೋ ಸಹ ಹ ಉವಾಚ ಭಗವಂತಂ ವಾ ಅಹಂ ಏಭಿಃ ಸರ್ವೈಃ ಆರ್ತಿಜ್ಯೈಃ ಪರ್ಯೀಹಿಷಂ ಭಗವತಃ ವಾ ಅಹಂ ಅವಿತ್ವಾ ಅನ್ಯಾನ್ ವೃಷಿ ಸಹ ಸಹ ಹ ಉವಾಚ ಸಹ ಯಜಮಾನನು ಹೇಳಿದನು, ಓ ತಾವೇನಾ ಉಷಸ್ಥಿರು ಭಗವಂತರಾಗಿರೋ ತಮ್ಮನ್ನ ಈ ಎಲ್ಲಾ ಆರ್ತಿಜ್ಯಕ್ಕಾಗಿಯೂ ನಾನು ಹುಡುಕಿಸ್ದೆ. ತಾವೇ ಹುಡ್ಕೊಂಬರ್ರೋ, ಉಷಸ್ ಚಾಕ್ರ ಅಂತ ಬೈದಾರಂತೆ ಕಣೋ, ಅವ್ರು ದೊಡ್ಡ ಉಪಾಸಕರಂತೆ ಕಣೋ, ಅವ್ರು ಬರ್ಲಿ ನಮ್ ಯಜ್ಞಕ್ಕೆ, ಅವ್ರ ರೀತಿ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಹುಡುಕಿಸಿದೆ ಸ್ವಾಮಿ, ತಮ್ಮನ್ನು ಕಳಿಸಿದ್ದೆ ಕರ್ಕೊಂಬರಕ್ಕೆ. ಅದು ಅವಿತ್ವ ತಾವು ಎಲ್ಲಿ ಹೋಗಿದ್ರೋ, ತಾವು ಇನ್ಯಾವ ಯಜ್ಞಕ್ಕೆ ಹೋಗಿದ್ರೋ, ಬೇರೆ ಕಡೆ ಹೋಗಿದ್ರೋ ಏನೋ ಗೊತ್ತಿಲ್ಲ, ತಾವು ಸಿಗದೇನಿಯೇ, ತಮ್ಮನ್ನು ಪಡೆಯದೇನಿಯೇ, ನಾನು ಬೇರೆ ಆಪ್ಷನ್ ಇಲ್ದೇನಿಯೇ ಅನ್ಯಾನ್ ಋಷಿ ಬೇರೆಯವ್ರನ್ನ ನಾನು ವರ್ಣನೆ ಮಾಡದೆ, ದಯವಿಟ್ಟು ಕ್ಷಮಿಸಿ. ತಾವೇ ಆಗಿದ್ರೆ ಬಹಳ ಸಂತೋಷ, ತಾವಿರ್ಬೇಕು, ತಾವಿದ್ದು ಪೂರ್ತಿ ಯಜ್ಞ ಪೂರ್ತಿ ಮುಗಿಯೋವರೆಗೂ ತಾವು ನೋಡ್ಕೊಂಡು ತಮಗೆ ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ, ದಯವಿಟ್ಟು ತಾವೇ ನಡೆಸ್ಕೊಡ್ಬೇಕು ಯಜ್ಞವನ್ನ ಅಂತ ಖುಷಿ ಪಟ್ಬಿಟ್ಟ ರಾಜ ಅಲ್ಲಿ ಹೋಗಿದ್ದಕ್ಕೆ. ಹುಡುಕಿಸಿ ಎಲ್ಲೂ ಸಿಗದೇ ಇದ್ದಾಗ ಇನ್ನೇನ್ ಮಾಡೋದು ಅಂತ ಹೇಳಿ ಯಾರನ್ನ ಹಿಡ್ಕೊಂಡು, ಏನಕ್ಕ ಕುಚ್ಚು ಹಿಡ್ಕೊಂಡು ಇದು ಮಾಡ್ತಾರೆ. ಭಗವಾನ್ ಮೇ ಹೃದಯಾರ್ತಿಜ್ಯೈಃ ಇತಿ ತಥೇತಿ ಏತೆ ಏವ ಸಮತಿಸೃಷ್ಟಾ ಸ್ತುವತಾಂ. ಏತರ್ಹಿ ಸಮತಿಸೃಷ್ಟಾ ಸ್ತುವತಾಂ. ಏತೆ ತರ್ಹಿ ಅಥ ತರ್ಹಿ ಅಥ ಏತೆ ಏವ ಸಮತಿಸೃಷ್ಟಾ ಸ್ತುವತಾಂ. ಯಾವತ್ತೇಭ್ಯೋ ಜನಂದಜ್ಜಾಃ ತಾವನ್ಮಮ ದಜ್ಜಾಃ ಇತಿ ತಥೇತ್ಯಃ ಯಜಮಾನ ಉವಾಚ. ಭಗವಾನ್ ಸೇರಾರ್ತಿಜ್ಯೈರ್ಹಿ ತಥೇತಿ ಅಥ ಏತರ್ಹಿ ಏತೆ ಏವ ಸಮತಿಸೃಷ್ಟಾ ಸ್ತುವತಾಂ. ಯಾವತ್ತೇಭ್ಯೋ ಧನಂ ದದ್ಯಾಃ ತಾವನ್ಮಮ ದದ್ಯಾ ಇತಿ ತಥೇತ್ಯಃ ಯಜಮಾನ ಉವಾಚ. ಉಪಾಸಕರಾದ ದುಡ್ಡಿನ ಆಸೆ ಹೋಗಿಲ್ಲ ಬ್ರಹ್ಮ ಅವರಿಗೆ. ಭಗವಾನ್ ತ್ವಂ ಭಗವಾನ್ ತು ಏವ ಮೇ ಸರ್ವೈಃ ಆರ್ತಿಜ್ಯೈಃ ಇತಿ ತಥಾ ಇತಿ ಅಥ ತರ್ಹಿ ಏತೆ ಏವ ಸಮತಿಸೃಷ್ಟಾಃ ಸ್ತುವತಾಂ. ಯಾವತ್ ತು ಏಭ್ಯಃ ಧನಂ ದದ್ಯಾಃ ತಾವತ್ ಮಮ ದದ್ಯಾಃ ಇತಿ ತಥಾ ಇತಿ ಹ ಯಜಮಾನಃ ಉವಾಚ. ತಾವೇ ಎಲ್ಲ ಆರ್ತಿಜ್ಯಕ್ಕೂ ಮುಂದಾಳಾಗಿದ್ಕೊಂಡು ತಾವೇ ನಡೆಸಬೇಕೋ ಅಂತ ಭಗವಾನ್ ದೇವ ತಾವೇ ಸರ್ವೈರಾರ್ತಿ ಎಲ್ಲಾ ಆರ್ತಿ ಎಲ್ಲರನ್ನೂ ನೋಡ್ಕೊಂಡು ಸದಸ್ಯರಂತೆ ಇದ್ಕೊಂಡು ನಡೆಸಬೇಕು ಅಂತ. ಆಯ್ತಪ್ಪ ಅಂದ್ಬಿಟ್ಟ. ತಥೇತಿ ಆದ್ರೆ ಏತೇತರಿ ಇವರೇ ಇದಾರಲ್ಲ ಸಮತಿಸಿ ನಾನು ಬಿಟ್ಕೊಡ್ತೀನಿ, ಇವರೇ ಮುಂದುವರಿಸ್ಲಿ, ನಾನು ನೋಡ್ಕೊಳ್ತಾ ಇರ್ತೀನಿ ಅಂತಂದ. ಅಷ್ಟೇ ಅಲ್ಲ, ಯಾವತ್ ಪೇಭ್ಯೋ ಇವರೆಲ್ಲರಿಗೂ ಎಷ್ಟು ಕೊಡ್ತೀಯೋ ನನಗೆ ಅಷ್ಟು ಕೊಡ್ಬೇಕು ದುಡ್ಡನ್ನ. ಸಹ ಯಜಮಾನ ಉವಾಚ. ಟೈಮ್ ಆಯ್ತಾ? ಓ ನಿಲ್ಸಿಂದ ಇದ್ದಾನೆ ಕುಮಾರ, ಏನ್ ಸಾಕು ಹೇಳ್ಬೇಡಿ. ಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ಸ್ವನಿರತೇಯೋಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.